ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ವಿತ್ ದ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಹೌ ಟು ಬ್ಯಾಲೆನ್ಸ್ ಅ ಕಾಲೇಜ್ ವಿತ್ ಆನ್ಲೈನ್ ಆರ್ ಯೂಟ್ಯೂಬ್ ಕ್ಲಾಸಸ್. ಓಕೆ, ಸೊ ಇನ್ನೇನು ನಮಗೆ ಆದಷ್ಟು ಬೇಗ ಪ್ರಗತಿ ಬ್ಯಾಚ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಓಕೆ, ಸೊ ಈ ಆನ್ಲೈನ್ ಕ್ಲಾಸಸ್ನ ನೀವು ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಎಫೆಕ್ಟಿವ್ ವೇ ಅಲ್ಲಿ ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಓಕೆ, ಸೊ ನಾವು ಈ ಬ್ಯಾಚ್ನ ತಗೊಳ್ಳೋ ಉದ್ದೇಶ ಟು ಇಂಪ್ರೂವ್ ಅವರ್ ಬೋರ್ಡ್ ಮಾರ್ಕ್ಸ್ ಆಸ್ ವೆಲ್ ಆಸ್ ಟು ಇಂಪ್ರೂವ್ ಅವರ್ ರ್ಯಾಂಕಿಂಗ್ಸ್ ಇನ್ ಕಾಂಪಿಟೇಟಿವ್ ಲೆವೆಲ್. ಅದು KCT ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು ಅಥವಾ JEE ಆಗಿರ್ಬೋದು, ಅದರಲ್ಲಿ ಮೇನ್ಸ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ ಆಗಿರ್ಬೋದು. ಸೊ ಈ ಥರ ನೀವು ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಾವು ಈ ಟೈಮಲ್ಲಿ ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನಾವು ಅನ್ಕೊಂಡ್ರೆ ಮಾತ್ರ ನಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗಲ್ಲ, ಜಸ್ಟ್ ನಾವು ಅನ್ಕೊಂಡ್ರೆ ಮಾತ್ರ ನಮ್ಮ ರ್ಯಾಂಕಿಂಗ್ಸ್ ಇಂಪ್ರೂವ್ ಆಗಲ್ಲ. ಅದಕ್ಕೆ ತಕ್ಕಂತೆ ನಮಗೆ ಮ್ಯೂಚುವಲ್ ಡೆಡಿಕೇಶನ್ ಇರಬೇಕು. ಓಕೆ, ಸೊ ಇಲ್ಲಿ ಆನ್ಲೈನ್ ಕ್ಲಾಸಸ್ ತಗೋತಿರ್ಬೇಕಾದ್ರೆ ನೀವು ಯಾವ ಥರ ಎಫೆಕ್ಟಿವ್ ವೇ ಅಲ್ಲಿ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಪಾಯಿಂಟ್ಸ್ ಅನ್ನೋದು ನಿಮಗೆ ಹೇಳ್ಕೊಡುತ್ತೆ. ಓಕೆ, ಸೊ ತಡ ಮಾಡದೆ ಆ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು ಹೇಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನೋಡೋಣ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ಗೆ ಇಲ್ಲಿ ನನ್ನ ಸಜೆಷನ್ಸ್ ಅಥವಾ ಟಿಪ್ಸ್ ಅಂತಾನು ತಿಳ್ಕೊಳ್ಳಿ. ಓಕೆ, ಸೊ ಫಸ್ಟ್ಗೆ ನೀವು ನೋಡಿ, ಫಸ್ಟ್ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದು. ಸೊ ನಾವು ಈ ಬ್ಯಾಚಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಸಿಲೆಬಸ್ ಏನು ಟೀಚ್ ಮಾಡ್ತೀವಲ್ಲ ಆನ್ಲೈನ್ ಕ್ಲಾಸಸಲ್ಲಿ, ಓಕೆ, ಆ ಕ್ಲಾಸಸಲ್ಲಿ ಸಿಲೆಬಸ್ ಬೀಯಿಂಗ್ ಟಾಟ್ ಇನ್ ಲೈವ್ ಕ್ಲಾಸಸ್ ಇಸ್ ಸೇಮ್ ಫಾರ್ ಬೋರ್ಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KCT, ನೀಟ್ ಅಥವಾ JEE. ಆ JEE ಅಲ್ಲಿ ನಿಮಗೆ ಮೇನ್ಸ್ ಮತ್ತು ಅಡ್ವಾನ್ಸ್ ಅಂತ ಬರುತ್ತೆ. ಓಕೆ, ಸೊ ಈ KCT, ನೀಟ್ ಮತ್ತು JEE ನೀವು ನೋಡ್ಬೋದು ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಅಲ್ಲ 100%. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಆಸ್ಕಿಂಗ್ ದ ಕ್ವಶನ್ಸ್ ಲೆವೆಲ್ ಏನಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಥರ ಕ್ವಶನ್ಸ್ ಇರುತ್ತೆ ಅನ್ನೋದು. ಮೀಡಿಯಮ್, ಈಸಿ, ಮಾಡ್ರೇಟ್ ಮತ್ತು ಡಿಫಿಕಲ್ಟ್ ಲೆವೆಲ್ ಇರುತ್ತೆ. ಓಕೆ, ಈ ಕ್ವಶನ್ಸ್ ಯಾವ ಥರ ಮಾಡಿರ್ತಾರೆ ಕಾಂಪಿಟೇಟಿವ್ ಲೆವೆಲ್ಗೆ ಅಂದರೆ ಸ್ಕಿಲ್ ಬೇಸ್ಡ್, ನಾಲೆಜ್ ಬೇಸ್ಡ್, ಪ್ರಾಕ್ಟೀಸ್ ಬೇಸ್ಡ್ ಕ್ವಶನ್ಸ್ ಅಂತ ಅನಾಲಿಸಿಸ್ ಮಾಡಿಕೊಂಡು ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಬೇಡ. ಸರ್ ಈ ಸಿಲೆಬಸ್ ಬೋರ್ಡ್ಗೆ ಯೂಸ್ ಆಗುತ್ತಾ, KCTಗೆ ಯೂಸ್ ಆಗುತ್ತಾ, ನೀಟ್ಗೆ ಯೂಸ್ ಆಗುತ್ತಾ, JEEಗೆ ಯೂಸ್ ಆಗುತ್ತಾ ಅನ್ನೋದು ಕ್ವಶನ್ನೇ ಬೇಡ. ಓಕೆ, ಈ ಸಿಲೆಬಸ್ ಏನು ಟೀಚ್ ಮಾಡ್ತದೆ ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ದ ಲೆವೆಲ್ಸ್. ದಟ್ ಈಸ್ ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಯಾವುದೇ ಬೇರೆ ಸಿಲೆಬಸ್ನ ನಾವು ಟೀಚ್ ಮಾಡಲ್ಲ, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯೋರ್ ಕೋರ್ಸ್ ಓನ್ಲಿ. ಓಕೆ, ಬೋರ್ಡ್ಸ್ PUC ಆಗಿರ್ಬೋದು ಅಥವಾ +2 ದಟ್ ಈಸ್ ಅ 12th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಮತ್ತು KCT ಮತ್ತು ನೀಟ್ ಮತ್ತು JEE ಎಲ್ಲ ಸಿಲೆಬಸ್ ಸೇಮ್ ಇರುತ್ತೆ. ಬಟ್ ಯಾವ ಥರ ಪ್ಯಾಟರ್ನ್ ಮಾಡ್ತಾ ನಿಮ್ಗೆ ಹೇಳ್ತೇವೆ ಹೇಗಿರುತ್ತೆ, ಹೇಗೆ ಬರೀಬೇಕು ಅನ್ನೋದು. ಗಾಟ್ ಇಟ್? ಸೊ ಫಸ್ಟ್ ಪಾಯಿಂಟ್ ಈಸ್ ಕ್ಲಿಯರ್. ಸೆಕೆಂಡ್ ಒನ್ ನೀವು ನೋಡ್ಬೋದು, ಆಲ್ವೇಸ್ ಟ್ರೈ ಟು ಬಿ ವಿತ್ ಆನ್ಲೈನ್ ಕ್ಲಾಸಸ್. ಇವಾಗ ಆನ್ಲೈನ್ ಕ್ಲಾಸಸ್ ಶೆಡ್ಯೂಲ್ ಆಗಿರುತ್ತೆ, ಏನಾಗಿರುತ್ತೆ ಆ ಟೈಮಲ್ಲಿ ಏನು ಮಾಡ್ತೀರಾ, ಇದನ್ನು ಅವಾಯ್ಡ್ ಮಾಡಬೇಕು. ಓಕೆ, ಯಾರು ಮಾಡ್ತೀರಾ ಅನ್ಕೊಂಡಿರ್ತೀರಲ್ಲ, ಮಾಡಬೇಕು, ಪೋಸ್ಟ್ಪೋನ್ ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಈ ಥರ ಅಂದ್ಕೊಂಡಿದ್ರೆ ಅದನ್ನು ಫಸ್ಟ್ ಅವಾಯ್ಡ್ ಮಾಡಿ. ಯಾಕಂದರೆ ನೀವು ಆನ್ಲೈನ್ ಕ್ಲಾಸ್ ಟೈಮ್ ಇರುತ್ತಲ್ಲ, ಮೇ ಬಿ 1 hour 45 minutes ಅಥವಾ 1.5 hour ಇರುತ್ತಲ್ಲ, ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪೇಷನ್ಸಿಂದ 1.5 hour ಅಥವಾ 1 hour 45 minutes ಏನಿರುತ್ತಲ್ಲ, ಕರೆಕ್ಟಾಗಿ ಕೂತ್ಕೊಂಡು ಪಾಠ ಕೇಳಿಸ್ಕೊಳ್ಳಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಗಾಟ್ ಇಟ್? ಸೊ ಆಲ್ವೇಸ್ ಟ್ರೈ ಟು ಬಿ ವಿತ್ ಆನ್ಲೈನ್ ಕ್ಲಾಸಸ್, ಅದ್ರ ಜೊತೆನೇ ಹೋಗ್ತಿರ್ಬೇಕು. ಎನಿ ಹೌ ನಮಗೆ ರೆಕಾರ್ಡೆಡ್ ಫಾರ್ಮ್ ಸಿಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ದೇನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಆ ಟೈಮ್ನ ಆನ್ಲೈನ್ ಕ್ಲಾಸಸ್ಗೆ ಇಟ್ಬಿಡಿ. ಆ ಟೈಮ್ನ ಬೇರೆ ಯಾವುದಕ್ಕೆ ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಇಸ್ ಡನ್. ಥರ್ಡ್ ಪಾಯಿಂಟ್, ಟ್ರೈ ಟು ರೈಟ್ ಡೌನ್ ಮ್ಯಾಕ್ಸಿಮಮ್ ಲೆಕ್ಚರ್ ಪಾಯಿಂಟ್ಸ್ ಡ್ಯೂರಿಂಗ್ ಲೈವ್ ಕ್ಲಾಸಸ್. ಸೊ ನೀವು ಲೈವ್ ಕ್ಲಾಸಸ್ನ ಕೇಳ್ತಿರ್ತೀರಾ, ಸುಮ್ಮನೆ ಕೇಳಿಸ್ಕೊಳ್ಳಿ, ಹಿಂಗೆ ಕೈ ಕಟ್ಕೊಂಡು ನೋಡ್ಕೊಂಡು ಕೂಡೋದಲ್ಲ. ಟೀಚರ್ ಏನು ಮಾತಾಡ್ತಿದ್ದಾರೆ, ಯಾವ ಪಾಠ ಮಾಡ್ತಿದ್ದಾರೆ, ಯಾವ ಪಾಯಿಂಟ್ ಅಥವಾ ಯಾವ ಕಾನ್ಸೆಪ್ಟ್, ಯಾವ ಟಾಪಿಕ್ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಂಡು ಹೆಡ್ಡಿಂಗ್ ಬರೀರಿ ಫಸ್ಟ್. ಆಮೇಲೆ ಆ ಟಾಪಿಕಲ್ಲಿ ಬರೋ ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರುತ್ತೆ, ಓಕೆ, ಇಂಪಾರ್ಟೆಂಟ್ ಯೂನಿಟ್ಸ್ ಇರುತ್ತೆ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಲೇಬಲಿಂಗ್ ಇರುತ್ತೆ, ಅವೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಬರೀ ನೋಡಿದ್ರೆ ಆಗಲ್ಲ, ಸ್ಮಾಲ್ ಪಾಯಿಂಟ್ಸ್ ಮಾಡ್ಕೋಬೇಕು. ಓಕೆ, ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೋತಿರ್ಬೇಕು. ಓಕೆ, ಸೊ ಎಷ್ಟು ಸಾಧ್ಯ ಅಷ್ಟು ಮಾಡ್ತೀರಿ, ಎಲ್ಲನೂ ಬರೀಬೇಕು ಅನ್ನೋದಲ್ಲ, ಎಷ್ಟು ಸಾಧ್ಯ ಅಷ್ಟು ಬರೀರಿ. ನೆಕ್ಸ್ಟ್ ಒನ್, ರೆಕಾರ್ಡೆಡ್ ಫಾರ್ಮ್ ಮೇ ಲೀಡ್ಸ್ ಟು ಪ್ರೋಕ್ರಾಸ್ಟಿನೇಷನ್ ಅಂತಂದರೆ ಮುಂದೂಡಿಕೆ, ಪೋಸ್ಟ್ಪೋನ್. ಇಲ್ಲಿ ರೆಕಾರ್ಡೆಡ್ ಫಾರ್ಮ್ ನೋಡ್ತೀನಿ ಅನ್ನೋರಿಗೆ ಏನಾಗುತ್ತೆ ಅಂದರೆ ಇಟ್ ಲೀಡ್ಸ್ ಟು
ಪ್ರೋಕ್ರಾಸ್ಟಿನೇಷನ್ ಅಂದರೆ ಮುಂದೂಡಿಕೆ ಹೋಗ್ತಾ ಇರುತ್ತೆ. ಅವ್ರ ಸಕ್ಸಸ್ ಒಂದೊಂದು ದಿನ ಮುಂದೆ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಸಕ್ಸಸ್ನ ಮುಂದೂಡಬೇಡಿ. ಓಕೆ, ಸೊ ಅದರಿಂದ ಲೈವ್ ಕ್ಲಾಸಸ್ನೇ ಲಾಸ್ಟ್ ಡೆಡ್ ಎಂಡ್ ಅಂತ ಅನ್ಕೊಂಡು ನೀವು ಅದನ್ನೇ ನೋಡಿ. ಓಕೆ, ದೇರ್ ಆರ್ ಸಮ್ ಸಿಚುವೇಶನ್ ದ್ಯಾಟ್ ಯು ಕೆನ್ ನಾಟ್ ಅವಾಯ್ಡ್. ಲೈವ್ ಕ್ಲಾಸನ್ನು ಮಿಸ್ ಮಾಡ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂದರೆ ದ್ಯಾಟ್ಸ್ ಫೈನ್. ನಿಮ್ಗೆ ಎಲ್ಲ ಟೈಮ್ ಇದ್ದು ನಾವು ಮಿಸ್ ಮಾಡ್ಕೋತೀವಿ ಅಂತಂದರೆ ಅದು ದಡ್ಡತನ. ಓಕೆ, ಸೊ ಅದರಿಂದ ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನೆಂದರೆ ಲೈವ್ ಕ್ಲಾಸನ್ನು ಲೈವ್ ಕ್ಲಾಸ್ಗೋಸ್ಕರ ಇಟ್ಕೊಳ್ಳಿ. ಲೈವ್ ಕ್ಲಾಸಸ್ ಇದ್ದು ಆಮೇಲೆ ನಾನು ನೋಡ್ತೀನಿ ಅನ್ನೋದು ಬೇಡ. ಓಕೆ, ಲೈವ್ ಕ್ಲಾಸ್ ಅಂದರೆ ಲೈವ್ ಕ್ಲಾಸಲ್ಲೇ ನೋಡ್ಕೊಂಡ್ಬಿಡಿ. ಓಕೆ, ಸೊ ಯಾವುದೇ ಥರ ಪೋಸ್ಟ್ಪೋನ್ ಮಾಡೋದು ಬೇಡ. ರೆಕಾರ್ಡೆಡ್ ಇರುತ್ತೆ ಅಂತ ಪೋಸ್ಟ್ಪೋನ್ ಮಾಡೋದು ಬೇಡ. ಓಕೆ, ಸೊ ದ್ಯಾಟ್ ಈಸ್ ಫೈನ್. ನೆಕ್ಸ್ಟ್ ಒನ್, ಆಫ್ಟರ್ ಕ್ಲಾಸಸ್ ಕೀಪ್ ಆಫ್ ಆರ್ 1 hour ಫಾರ್ ನೋಟ್ಸ್ ಕಂಪ್ಲೀಷನ್ ಆ್ಯಂಡ್ ರಿವಿಷನ್. ಇಲ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಅ ಟಾಪಿಕ್ ಅಥವಾ ಲೈವ್ ಕ್ಲಾಸಸ್, ಓಕೆ, 1.5 hour ಆಗಿದೆ ಅಂದ್ಕೊಳ್ಳಿ. ಲೈವ್ ಕ್ಲಾಸಸ್ 1.5 hour ಆಗಿದೆ. ಅದಾದಮೇಲೆ ನೀವು ಹಾಫ್ ಆನ್ ಅವರ್ ನಿಮ್ಗೆ ಹೇಗಿದ್ರು PDF ಫೈಲ್ ಸಿಗುತ್ತೆ ನೋಟ್ಸ್ದು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಸತಿ ಓದಿ, ರಿವಿಷನ್ ಮಾಡಿ. ಓಕೆ, ರಿವಿಷನ್ ಮಾಡಿ ಓದ್ಬಿಟ್ಟು ನಿಮ್ಮ ಓನ್ ನೋಟ್ಸ್ ಮಾಡ್ಕೊಳ್ಳಿ. ಹಾಫ್ ಆನ್ ಅವರ್ ದಟ್ಸ್ ಎನಫ್. 1 hour 45 minutes, 1 hour 45 minutes ಅಥವಾ 1 hour 30 minutes ಅಂದರೆ ಓಕೆ, ಹಾಫ್ ಆನ್ ಅವರಲ್ಲಿ ನೀವು ನೋಟ್ಸ್ ಕಂಪ್ಲೀಟ್ ಮಾಡ್ಬೋದು. ದಟ್ ಇಸ್ ನೋ ಡೌಟ್. ಯಾಕೆಂದರೆ ಈ ಟೈಮಲ್ಲಿ ನಿಮಗೆ ರಿವಿಷನು ಆಗುತ್ತೆ, ನೋಟ್ಸು ಬರೀತಿರ್ತೀರ. ಇಲ್ಲಿ ನಮಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ 10 ಸತಿ ಓದೋದಕ್ಕಿಂತ 1 ಸತಿ ಬರೆದ್ರೆ ಅಥವಾ 1 ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ನಮ್ಮ ಗುರುಗಳು ಹೇಳ್ತಿದ್ರು ನಾವು ಓದೋ ಟೈಮಲ್ಲಿ. ಓಕೆ, ಸೊ ನೀನು 10 ಟೈಮ್ ಓದೋದು ಅಷ್ಟೇ, 1 ಟೈಮ್ ಬರೆದು ಓದೋದು ಅಷ್ಟೇ ಅಂತ. ಅಂದರೆ ಬರೆಯೋದಲ್ಲ, ಓದ್ಕೊಂಡು ಬರೆಯೋದು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ಸೊ ಅಟ್ಲೀಸ್ಟ್ ಹಾಫ್ ಆನ್ ಅವರ್, ಮ್ಯಾಕ್ಸಿಮಮ್ 1 hourನ ಈ ನೋಟ್ಸ್ ಕಂಪ್ಲೀಷನ್ಗೆ ಮತ್ತೆ ರಿವಿಷನ್ ಇಟ್ಕೊಳ್ಳಿ. ನೆಕ್ಸ್ಟ್ 6th ಪಾಯಿಂಟ್ ನೋಡ್ಬೋದು, ಯುಟಿಲೈಸ್ ಯುವರ್ ಫ್ರೀ ಟೈಮ್ ಪ್ರಾಪರ್ಲಿ ಫಾರ್ ಹೋಮ್ ವರ್ಕ್ ಆಸ್ ವೆಲ್ ಆಸ್ ಕಾಲೇಜ್ ವರ್ಕ್. ಇಲ್ಲಿ ನಿಮ್ಗೆ ಯಾವಾಗಾದರೂ ಫ್ರೀ ಟೈಮ್ ಸಿಕ್ಕರೆ, ಹಾಲಿಡೇಸ್ ಆ ಥರ, ಓಕೆ ಟೈಮ್ ಸ್ಪೆಂಡ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮಾಡಬಾರ್ದು ಅನ್ನೋದಲ್ಲ. ನಿಮಗೆ ಓಕೆ ಈ ಟೈಮ್ ಫ್ರೀ ಇದೆ ಅಂತ ಅಂದಾಗ ನೀವು ಕಾಲೇಜ್ ವರ್ಕ್ ಇದ್ದರೆ ಕಾಲೇಜ್ ವರ್ಕ್ ಮಾಡಿ. ಲೈಕ್ ರೆಕಾರ್ಡ್ಸ್ ಇರುತ್ತೆ, ಲ್ಯಾಬ್ ರೆಕಾರ್ಡ್ಸ್, ಅದನ್ನು ಕಂಪ್ಲೀಟ್ ಮಾಡಿ. ಅಥವಾ ಕಾಲೇಜಲ್ಲಿ ನಿಮ್ಗೆ ಯಾವ್ದಾದ್ರು ಹೋಮ್ವರ್ಕ್ ಕೊಟ್ಟಿದ್ದು ಅದನ್ನು ಕಂಪ್ಲೀಟ್ ಮಾಡಿ. ಯಾವ್ದಾದ್ರು ಪ್ರಾಜೆಕ್ಟ್ ವರ್ಕ್, ಹೇಗಿದ್ರು ನಿಮಗೆ ಡಿವಿಷನ್ಸ್ ಇರುತ್ತೆ, 80+20 ಅಂತ ಅಥವಾ 30+70 ಅಂತ ಇರುತ್ತೆ. ಸೊ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಇರುತ್ತೆ. ಸೊ ಆ ವರ್ಕ್ ಏನಾದರೂ ಕೊಟ್ಟಿದ್ದು ಅದನ್ನು ಕಂಪ್ಲೀಟ್ ಮಾಡಿ. ಓಕೆ, ಡು ನಾಟ್ ವೇಸ್ಟ್ ಯುವರ್ ಟೈಮ್. ಸೊ ಇದು ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಫೇಸ್. ಓಕೆ, ಸೊ ಇಲ್ಲಿ ನಿಮಗೆ ಟೈಮ್ ವೇಸ್ಟ್ ಮಾಡೋ ಸಿಚುವೇಶನ್ ಇದ್ರೂ ಮಾಡಬೇಡಿ. ಓಕೆ, ಯುಟಿಲೈಸ್ ದಿಸ್ ಪ್ರೀಸಿಯಸ್ ಟೈಮ್ ಫಾರ್ ಯುವರ್ ಪ್ರಿಪರೇಷನ್. ನೆಕ್ಸ್ಟ್ ಒನ್, ನೆವರ್ ಮಿಸ್ ಯುವರ್ ಕಾಲೇಜ್ ಕ್ಲಾಸಸ್. ಓಕೆ, ನೆವರ್ ಮಿಸ್ ಕಾಲೇಜ್ ಕ್ಲಾಸಸ್ ಅಂತಂದರೆ ಇಲ್ಲಿ ನಮಗೆ ಸ್ವಲ್ಪ ಮೆಂಟಾಲಿಟಿ ಹೇಗಿರುತ್ತೆ ಅಂತಂದರೆ, ಓಕೆ ನಾಟ್ ಆಲ್, ಫ್ಯೂ. ಏನಾಗುತ್ತೆ, ನನಗೆ ಹೇಗಿದ್ರು ಆನ್ಲೈನ್ ಕ್ಲಾಸ್ ನೋಡ್ತಾ ಇತ್ತು, ನನ್ನ ಕ್ಲಾಸಸ್ ಚೆನ್ನಾಗಿ ನಡೀತಿದೆ, ಯಾಕೆ ಹೋಗಬೇಕು ಅನ್ನೋದು ಬೇಡ. ಯಾಕಂದರೆ ನಿಮ್ಮ ಕಾಲೇಜ್ ಕ್ಲಾಸ್ ಹೇಗಿರುತ್ತೆ ಅಂದರೆ ಕೊನೆವರೆಗೂ ಅವರೇ ನಿಮಗೆ ಜೊತೆಗಿರ್ತಾರೆ, ಎಕ್ಸಾಮ್ ಆಗೋವರೆಗೂ. ಓಕೆ, ಸೊ ನಿಮ್ಗೆ ಏನೇ ಡೌಟ್ ಬಂದರೂ ಫಿಸಿಕಲಿ ನಿಮಗೆ ಕ್ಲಾಸಸ್ ತೊಗೊಂಡು ನಿಮ್ಮ ಡೌಟ್ ಕ್ಲಾರಿಫೈ ಮಾಡಿ ನಿಮಗೆ ಎಕ್ಸಾಮ್ ಪ್ರಿಪೇರ್ ಮಾಡೋದು ಆಲ್ಮೋಸ್ಟ್ ಅವರೇ. ಓಕೆ, ಸೊ ಇಲ್ಲಿ ನಾವು ಆನ್ಲೈನಲ್ಲೇ ಗೈಡೆನ್ಸ್ ಕೊಡ್ತೀವಿ, ಮತ್ತು ಪಾಠ ಮಾಡ್ತೀವಿ, ನೋಟ್ಸ್ ಕೊಡ್ತೀವಿ. ಬಟ್ ನಿಮ್ಮ ಕಾಲೇಜ್ ಲೆಕ್ಚರ್ಸ್ ಏನಿರ್ತಾರಲ್ಲ ಅವ್ರ ಮೇನ್, ಡು ನಾಟ್ ಮಿಸ್ ದೇರ್ ಕ್ಲಾಸಸ್. ಓಕೆ, ಸೊ ಇಲ್ಲಿ ನಿಮಗೆ ಲ್ಯಾಬ್ ತೊಗೊಳ್ಳೋರು ಅವರೇ, ಪ್ರಾಕ್ಟಿಕಲ್ ಲ್ಯಾಬ್ಸ್. ಓಕೆ, ಅಲ್ಲಿ ಏನಾಗುತ್ತೆ ಪ್ರಾಕ್ಟಿಕಲ್ ಲ್ಯಾಬ್ಸಲ್ಲಿ ಕಾನ್ಸೆಪ್ಟ್ ಹೇಗೆ ಅರ್ಥ ಮಾಡಿಕೊಂಡು ನಾವು ಲ್ಯಾಬ್ ಪ್ರಾಕ್ಟಿಕಲ್ಸ್ನ ಕಂಡಕ್ಟ್ ಮಾಡ್ಕೋಬೇಕು ಅಥವಾ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಅವರೇ ಗೈಡೆನ್ಸ್ ಕೊಡ್ತಾರೆ. ಸೊ ಅಟ್ಲೀಸ್ಟ್ ಇದಕ್ಕೋಸ್ಕರ ಆದರೂ ನೀವು ಕ್ಲಾಸಸ್ನ ಮಿಸ್ ಮಾಡದೆ ಕಾಲೇಜ್ಗೆ ಹೋಗಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್, ಫ್ರೀ ಕ್ಲಾಸಸ್ ಇನ್ ಕಾಲೇಜ್ ಕ್ಯಾನ್ ಬಿ ಯೂಸ್ ಫಾರ್ ಕಾಲೇಜ್ ವರ್ಕ್ ಆರ್ ಅಸೆಸ್ಮೆಂಟ್ ವರ್ಕ್. ಆಲ್ರೆಡಿ ಹೇಳಿದ್ದೀನಿ. ಓಕೆ, ದಿಸ್ 8th ಪಾಯಿಂಟ್. ನಾವು ಮೇಂಟೈನಿಂಗ್ ಸ್ಪೀಡ್ ವಿತ್ ದ ಟೀಚರ್ಸ್ ಥ್ರೂ ಔಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇಲ್ಲಿ ಆನ್ಲೈನಲ್ಲಿ ಟೀಚಿಂಗ್ ನಡೀತಿರ್ಬೇಕಾದ್ರೆ ಅಥವಾ ಕ್ಲಾಸಸ್ ನಡೀತಿರ್ಬೇಕಾದ್ರೆ ಈ ಸ್ಪೀಡ್ ನೀವು ಮೇಂಟೈನ್ ಮಾಡಬೇಕು. ಯಾವ ಥರ ಅಂದರೆ ಟೀಚರ್ ಯಾವ ಸ್ಪೀಡಲ್ಲಿ ಹೋಗ್ತಿದಾರಲ್ಲ ಅದೇ ಸ್ಪೀಡಲ್ಲಿ ನಿಮ್ಮ ಸ್ಟಡೀಸ್ ಮೇಂಟೈನ್ ಮಾಡಬೇಕು. ಓಕೆ, ಆ ಸ್ಪೀಡ್ ಏನಾದರೂ ವೇರಿಯೇಷನ್ ಆದರೆ ನಿಮಗೆ ಕರೆಕ್ಟಾಗಿ ಪ್ರಿಪ್ರೇಷನ್ ಆಗಲ್ಲ. ಸೊ ಆದಷ್ಟು ಓಕೆ, ಇಫ್ ನಾಟ್ 100%, 95% ನೀವು ಅವ್ರ ಸ್ಪೀಡ್ನ ಮೇಂಟೈನ್ ಮಾಡಬೇಕು. ಡಿಲೇ ಮಾಡಬಾರ್ದು. ಇವಾಗ ಒಂದು ಟಾಪಿಕ್ ಆಯ್ತು ಅಂದರೆ ಆ ಟಾಪಿಕ್ ಕಂಪ್ಲೀಟ್ ಮಾಡಬೇಕು ಆ ಪರ್ಟಿಕ್ಯುಲರ್ ಡೇಯಲ್ಲಿ. ಡಿಲೇ ಮಾಡಿದಷ್ಟು ಅದು ನಿಮಗೆ ಒಳ್ಳೇದಲ್ಲ. ಗಾಟ್ ಇಟ್? ಸೊ ಡನ್. ಮೆನಿ ಸ್ಟೂಡೆಂಟ್ಸ್ ಡೂ ಮಲ್ಟಿಪಲ್ ಥಿಂಗ್ಸ್ ರಾದರ್ ದನ್ ವಾಟ್ ಇಟ್ ಈಸ್ ರಿಕ್ವೈರ್ಡ್. ಇಲ್ಲಿ ಮಕ್ಕಳು ಬೇಕಾದಕ್ಕಿಂತ ಬೇಡವಾದ ಜಾಸ್ತಿ ಮಾಡ್ತಾರೆ ಆನ್ಲೈನ್ ಕ್ಲಾಸಸ್. ಅಲ್ಲದು ಬೇಡ. ಓಕೆ, ನಿಮ್ಗೆ ಗೊತ್ತೇ ಇರುತ್ತೆ, ಅನ್ನೆಸರಿ ಕಮೆಂಟ್ಸ್ ಮಾಡೋದು. ಓಕೆ, ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ಡೆಫಿನೆಟ್ಲಿ ಟೀಚರ್ಸ್ ಕ್ಲಿಯರ್ ಮಾಡೇ ಮಾಡ್ತಾರೆ.
ಓಕೆ, ಸೊ ರಿಲೇಟೆಡ್ ಟು ಕಂಟೆಂಟ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಡ್ಯೂರಿಂಗ್ ಲೈವ್ ಕ್ಲಾಸಸ್, ಬಟ್ ನಾಟ್ ಅಪಾರ್ಟ್ ಫ್ರಮ್ ಕಂಟೆಂಟ್. ಓಕೆ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಬಿಹೇವ್ ಮಾಡಿ ಲೈವ್ ಕ್ಲಾಸಸಲ್ಲಿ. ಓಕೆ, ಸೊ ಲಾಸ್ಟ್ ಒನ್, ನೆವರ್ ಟೇಕ್ ಮಲ್ಟಿಪಲ್ ಕೋಚಿಂಗ್ ಆ್ಯಂಡ್ ಮಲ್ಟಿಪಲ್ ರೆಫರೆನ್ಸ್ ಮಟೀರಿಯಲ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈ ಬೋರ್ಡ್ ಎಕ್ಸಾಮ್, ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್ ಅಂದ ತಕ್ಷಣ ಡಿಫ್ರೆಂಟ್ ಕೋಚಿಂಗ್ ತೊಗೊತಿರ್ತಾರೆ, ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಸೆಂಟ್ರಲ್ಲಿ ಹೋಗಿ ಕಲಿತಿರ್ತಾರೆ. ಅದು ಬೇಡ. ಓಕೆ, ಏನಾಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಫಸ್ಟ್ ಆಫ್ ಆಲ್. ಇನ್ನೊಂದು ಟ್ರಾವೆಲಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಪೇನ್ಸ್ ಆ ಥರ. ಓಕೆ, ಅದನ್ನು ಅವಾಯ್ಡ್ ಮಾಡಿ. ಓಕೆ, ಮತ್ತು ಮಟೀರಿಯಲ್ಸ್ ಇರುತ್ತಲ್ಲ ಒಂದಕ್ಕೆ ಸ್ಟಿಕ್ ಆಗಿ. ಫಾರ್ ಎಕ್ಸಾಂಪಲ್, ನೀವು ನೀಟ್ ಮತ್ತು KCT ಪ್ರಿಪೇರ್ ಆಗ್ತಿದ್ರೆ ಅಂದರೆ NCERT ಮೋರ್ ದ್ಯಾನ್ ಎನಫ್ ಅಂತ ಹೇಳ್ತಾರೆ. ಓಕೆ, ಬಟ್ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಂದ್ರೆ ಕ್ಯಾನ್ ಗೋ ಫಾರ್ ರೆಫರೆನ್ಸ್ ಪಾಯಿಂಟ್. ಮ್ಯಾಕ್ಸಿಮಮ್ 2 ಮಟೀರಿಯಲ್ಸ್ನ ಮೇಂಟೈನ್ ಮಾಡಿ, ನಾಟ್ ಮೋರ್ ದೆನ್ ದ್ಯಾಟ್. ನೀವು ನೋಡಿ, NCERT ಪಕ್ಕ ನೀವು ಮಾಡಲೇಬೇಕು, ಯಾಕೆಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಆ್ಯಸ್ ಇಟ್ ಈಸ್ ಕ್ವಶನ್ಸ್ ಅರೈಸ್ ಆಗ್ತಾ ಇರುತ್ತೆ. ಓಕೆ, ಅದರಿಂದ NCERT ಫಸ್ಟ್ ಪ್ರಿಫರೆನ್ಸಾಗಿ ಇಟ್ಕೊಳ್ಳಿ. ಇನ್ನೊಂದು ಟೆಕ್ಸ್ಟ್ ಬುಕ್ ಅಥವಾ ಆಥರ್ ಬುಕ್ ಬೇಕಂತಂದರೆ ಗೋ ಫಾರ್ ಇಟ್, ಬಟ್ ಆ ಎರಡಿಗೆ ಮಾತ್ರ ಫಿಕ್ಸ್ ಆಗಿ ಥ್ರೂ ಔಟ್ ಪ್ರಿಪ್ರೇಷನ್ ಏನಿರುತ್ತಲ್ಲ ಆ 2 ಬುಕ್ಸಿಂದನೇ ಮಾಡಬೇಕು. ಗಾಟ್ ಇಟ್? So that's all. 10 points are very, very important to attend your online classes. Okay, so hope ನಿಮಗೆ ಸಕ್ಸಸ್ ಸಿಗುತ್ತೆ. ಓಕೆ, ನೀವು ಕರೆಕ್ಟಾಗಿ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ಟೀಚರ್ಸ್ ಹೇಳೋದು ಕೆಲಸ ಏನಿರುತ್ತಲ್ಲ, ಅಸೈನ್ಮೆಂಟ್ ಮಾಡಿ ಅಂದರೆ ಅಸೈನ್ಮೆಂಟ್ ಮಾಡಿ, ಟೆಸ್ಟ್ ಅಟೆಂಡ್ ಮಾಡಿ, ಟೆಸ್ಟ್ಗಳಿರುತ್ತೆ, DPP ಸಾಲ್ವ್ ಮಾಡಿ. ಓಕೆ, ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತಿರುತ್ತೆ, ಅದನ್ನು ಸಾಲ್ವ್ ಮಾಡಿ. ನಿಮ್ಗೇನಾದ್ರು ಡೌಟ್ ಬಂತಂದರೆ ನಿಮ್ಮ ಟೀಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ರೂ ದ ಕಮೆಂಟ್ಸ್. ಓಕೆ, ಸೊ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನೀವು ಆರಾಮ್ಸೆ ಪ್ರಿಪೇರ್ ಆಗಿ ವಿತೌಟ್ ಎನಿ ಟೆನ್ಷನ್. ಓಕೆ, ಸೊ ನಿಮ್ಗೆ ಯಾವುದೇ ಥರ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೊತೀವಿ. ನಿಮ್ಮದೇನು ಜಸ್ಟ್ ಪ್ರಿಪೇರ್ ಆಗೋದು, ಪ್ರಿಪ್ರೇಷನ್ ಮಾಡಿ ನಿಮ್ಮ ಎಕ್ಸಾಮ್ಸಲ್ಲಿ ನೀವು ಸಕ್ಸಸ್ನ ಪಡ್ಕೊಳ್ಳೋದು. ಓಕೆ, ಆ ಸಕ್ಸಸ್ ಪಡ್ಕೊಳ್ಳೋಕ್ಕೆ ನಾವು ನಿಮಗೆ ಹೆಲ್ಪ್ ಆಗಿರ್ತೀವಿ ಅಥವಾ ಸಪೋರ್ಟ್ ಆಗಿರ್ತೀವಿ. ಓಕೆ, ಡನ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾಯಿರಿ. ಥ್ಯಾಂಕ್ ಯು.